ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. 21 जुलाई 21 अगस्त तक नामांकन भरना है. The date for filing of nomination for the election of the Vice President of India will be till 21st August, last date of nomination. The polling will be held on 9th September and counting will be held on same day evening. Today there was a NDA Parliamentary Party floor leaders meeting chaired by Rajnath Singh ji. All the senior leaders, including the Honorable Home Minister Amit Shah ji, Leader of the House in Rajya Sabha JP Nadda ji, and all the floor leaders of NDA party attended the meeting. In the meeting, it was unanimously decided that the NDA party has given authorization to start the process, including the selection of candidate, to Honorable Prime Minister and Leader of the House in Rajya Sabha JP Nadda ji. The decision and the course taken by the Honorable Prime Minister will be accepted by all the NDA parties. ಅವರೊಂದು ಸಂದೇಶವನ್ನು ವಾಚನ ಮಾಡಿದರು. ಕೈ ತೆಗಿರಿ. ಮಹಾತ್ಮ ಗಾಂಧೀಜಿಯವರ ನೇತೃತ್ವವನ್ನು ತಗೊಂಡಾಗ ನೇತಾರರು ಅದರಲ್ಲಿ ಸಂಪೂರ್ಣವಾದ ನಮ್ಮ ದೇಶದ ಹೋರಾಟದಲ್ಲಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಕೈ ಜೋಡಿಸಿ ನಾವು ತಯಾರು ಮಾಡಿಕೊಡ್ತೇವೆ. ಅವ್ರು ಏನು ಮಿಲ್ಲಲ್ಲಿ ತಯಾರಾಗುತ್ತೆ ಬಟ್ಟೆ ಅದಕ್ಕಿಂತ ಒಳ್ಳೆ ಕ್ವಾಲಿಟಿ ಬಟ್ಟೆ ನಾವು ತಯಾರು ಮಾಡಿಕೊಡ್ತೀವಿ ಅಂತ ಕೈ ಜೋಡಿಸಿ ನಿಂತು ಆ ಇಡೀ ಮೂಮೆಂಟನ್ನು, ಆ ಹೋರಾಟವನ್ನೇ ಒಂದು ಯಶಸ್ವಿಯಾಗಿ ನಾವು ಗೆದ್ದಿರ್ತಕ್ಕಂಥದ್ದು ಈ ದೇಶದ ನೇತಾರರ ಒಂದು ಸ್ಥಳೀಯರ ಈ ಹ್ಯಾಂಡ್ಲೂಮ್ ಪ್ರಾಡಕ್ಟ್ಸನ್ನು ನೀವು ಫ್ಯಾಷನ್ ಶೋ ಅಲ್ಲಿ ಉಪಯೋಗಿಸಿ ತೋರಿಸಿ. ಎಷ್ಟು ಬ್ಯೂಟಿಫುಲ್ ಆಗಿ ಫ್ಯಾಷನ್ ಶೋ ಅನ್ನು ಅವ್ರು ಮಾಡಿಕೊಟ್ರಂದರೆ ಎಷ್ಟು. ಆಮೇಲೆ ನನಗೆ ಅವರು ನೇಕಾರರು ಹೇಳಿದ್ರು, ನಮಗೆ ಬೇಡಿಕೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಆಗಿಬಿಟ್ಟಿದೆ ಅಂತ ಹೇಳಿದರೆ ನನಗೆ ತುಂಬ ಸಂತೋಷವಾಗ್ತದೆ. ಅಂದರೆ ಸಣ್ಣ ಸಣ್ಣ ನಮ್ಮ ಪ್ರಯತ್ನಗಳಿಂದ ನಮ್ಮ ನೇಕಾರರಿಗೆ ಸಿಗ್ತಕ್ಕಂಥ ಬೆಲೆ ನಾವು ಕೊಡೋ ಹಾಗೆ ಇರಬೇಕು. ನಾವು ನೇಯ್ಗೆ ಮಾಡ್ತೀವಿ. ನೇಯ್ಗೆ ಮಾಡಿದ ನಂತರ ನೋಡಿದಾಗ ಬಹಳ ಸುಂದರವಾಗಿ ಕಾಣುತ್ತೆ. ಲಿಂಗ ಮತ್ತು ನಂದಿ ಚಿತ್ರ ಬಹಳ ಸುಂದರವಾಗಿ ಕಾಣುತ್ತೆ. ಆ ಕಾಣೋದ್ರಿಂದ ನನಗೆ ಈ ಮೂವರು ಸಹಾಯದಿಂದ ನನಗೆ ಈ ಪ್ರಶಸ್ತಿ ಸಿಗಬೇಕಾದ್ರೆ ಇವರೇ ಕಾರಣ. ನನಗೆ ಅವರು ಸಹಾಯ ಪ್ರೋತ್ಸಾಹ ಕೊಟ್ಟಾಗ ನನಗೆ ಮಾಡೋಕ್ಕೆ ಸಾಧ್ಯವಾಯಿತು. ಏನಪ್ಪ ಅಂತ ನನ್ನ ಹೆಸರು. ಕರ್ನಾಟಕ ಉಣ್ಣೆ ಕಾರ್ಯೇತರ ಕೈಮಗ್ಗದ ನೇಕಾರರ ರಾಜ್ಯಾಧ್ಯಕ್ಷ ಆದ ನಾನು ಈ ಕಂಬಳಿಯನ್ನು ಇವತ್ತು ಚಿತ್ರದುರ್ಗ ಜಿಲ್ಲೆ
ಚಿಕ್ಕಮ್ಮನಹಳ್ಳಿ, ಕೊಂಡಳ್ಳಿ, ಕೋನಸಾಗರ, ಊಡೇವು, ಪಗಲಬಂಡೆ, ಚಿಕ್ಕಮದ್ರೆ ಈ ಥರ ಅನೇಕ ಗ್ರಾಮಗಳಲ್ಲಿ ಈ ಒಂದು ಕಸುಬು ನಡೀತಾ ಇದೆ. ಈ ಕಂಬಳಿನ ಒದ್ದರೆ ಅನೇಕ ರೋಗಗಳು ದೂರ ಆಗುತ್ತಂತ ಹಿರಿಯರು ಹೇಳ್ತಿದ್ದಾರೆ. ಅದರಿಂದ ಈ ಕಂಬಳಿನ ನಾವು ಪ್ರತಿಯೊಂದು ಎಕ್ಸಿಬಿಷನಲ್ಲಿ ಇಟ್ಟು ಮಾರಾಟ ಮಾಡ್ತೀವಿ. ಬಿಲ್ ಬಗ್ಗೆ ಇವತ್ತು ಚರ್ಚೆ ಮಾಡಿತ್ತು. ವಿ ಹ್ಯಾವ್ yet to have one consultation meeting. That's why we have deferred it to next meeting. ಕರ್ನಾಟಕ ಶಿಕ್ಷಣ ಸಂಸ್ಥೆಗಳ ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಗಳಿಗೆ ಮಾನ್ಯತೆ ನೀಡಲು ನಿಬಂಧನೆ ಮತ್ತು ಷರತ್ತುಗಳ ಕಾಲೇಜ್ ಶಿಕ್ಷಣ ತಿದ್ದುಪಡಿ ನಿಯಮಗಳನ್ನು ಸಚಿವ ಸಂಪುಟ ಇವತ್ತು ಅನುಮೋದನೆಯನ್ನು ನೀಡಿತು. ಕರ್ನಾಟಕ ಶಿಕ್ಷಣ ಸಂಸ್ಥೆಗಳು ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಗಳಿಗೆ ಮಾನ್ಯತೆ ನೀಡಲು ನಿಬಂಧನೆ ಮತ್ತು ಷರತ್ತುಗಳನ್ನು ತಾಂತ್ರಿಕ ಶಿಕ್ಷಣ ತಿದ್ದುಪಡಿ ನಿಯಮಗಳು 2025ಕ್ಕೆ ಅನುಮತಿಯನ್ನು ನೀಡಲಾಗಿದೆ. ಏನಂದರೆ ಇದು ಕರ್ನಾಟಕ ಶಿಕ್ಷಣ ಸಂಸ್ಥೆಗಳು ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಗಳಿಗೆ ಮಾನ್ಯತೆ ನೀಡಲು ಮುಸ್ಲಿಮೇತರ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಲ್ಲಿ ಆಯಾ ಅಲ್ಪಸಂಖ್ಯಾತ ವರ್ಗದ ವಿದ್ಯಾರ್ಥಿಗಳ ಸಂಖ್ಯೆ 50% ಕಡ್ಡಾಯವಾಗಿ ಹೊಂದಿರಬೇಕು ಅಂಥೇಳಿ ಏನೋ ನಿಯಮ ಇತ್ತು. ಅದನ್ನು ಸಡಿಲಗೊಳಿಸಿದ್ದೇವೆ, ಅದನ್ನು ತೆಗೆದುಹಾಕಿದ್ದೇವೆ. ದಿವಂಗತ ಜಗದೀಶ್ ಪಿ ದ್ವಿತೀಯ ದರ್ಜೆ ಸಹಾಯಕ ನಕ್ಸಲ್ ನಿಗ್ರಹ ಪಡೆ ಕಾರ್ಕಳ ಇವರ ಸಹೋದರಿ ಕುಮಾರಿ ತಾರಾ ಬಿನ್ ದಿವಂಗತ ಪರಶುಮೂರ್ತಿ ಪಿ ಇವರಿಗೆ ಅನುಕಂಪದ ಆಧಾರದ ಮೇಲೆ ವಿಶೇಷ ಪ್ರಕರಣವೆಂದು ಪರಿಗಣಿಸಿ ನಿಯಮಗಳನ್ನು ಸಡಿಲಿಸಿ ನೇಮಕಾತಿ ಮಾಡುವುದರ ಬಗ್ಗೆ ನಿರ್ಣಯ ಮಾಡಿದ್ದೇವೆ. ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಕಾರ್ಮಿಕ ರಾಜ್ಯ ವಿಮಾ ಯೋಜನೆ ವೈದ್ಯಕೀಯ ಸೇವೆಗಳು ಇಲಾಖೆಯನ್ನು ESIC ಮಾರ್ಗಸೂಚಿಗಳನ್ವಯ ಸೊಸೈಟಿ ನೋಂದಣಿ ಕಾಯ್ದೆ 1860 ಅಡಿಯಲ್ಲಿ ನೋಂದಾಯಿಸುವುದಕ್ಕೆ ಕರ್ನಾಟಕ ಕಾರ್ಮಿಕರ ರಾಜ್ಯ ವಿಮಾ ಸೊಸೈಟಿಯನ್ನು ರೂಪಿಸಲು ಆಡಳಿತಾತ್ಮಕ ಅನುಮೋದನೆಯನ್ನು ಕಾರ್ಮಿಕ ಇಲಾಖೆಯವರಿಗೆ ನೀಡಿದ್ದೇವೆ. ಬೀದರ್ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳಲ್ಲಿ 100 ಹಾಸಿಗೆಗಳ ಸಾಮರ್ಥ್ಯದ ಕ್ಯಾನ್ಸರ್ ಆಸ್ಪತ್ರೆಯನ್ನು 36 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ಸ್ಥಾಪಿಸಲು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಯಿತು. आप सबको आपकी बात को सुनने का अवसर दूंगा, लेकिन जिस मामले पे आप उठाना चाहते हैं इस SIR पे, ये मामला चुनाव आयोग के परव्यू में है, सुप्रीम कोर्ट में विचाराधीन है, इसलिए इस पर चर्चा नहीं हो सकती है. अब आप आज का एजेंडा जो है उस एजेंडे पे आप चर्चा करें. मैं इसलिए आप सबसे आग्रह करता हूं कि आज का जो एजेंडा है 28 item number 20. Yes, that is for introduction. 20. You are all right for that? Okay. I rise to move for need to introduce a bill to authorize payment and appropriation of certain sums from and out of the consolidated fund of the state of Manipur for the services of the financial year 25-26. जो सदस्य इसके विरोध में वो ना कहें. मेरे विचार में निर्णय हाँ वालों के पक्ष में हुआ, हाँ वालों के पक्ष में हुआ. माननीय मंत्री जी विधेयक को प्रस्तावित करें. Sir, I introduce a bill. आइटम नंबर F, माननीय फाइनेंस मिनिस्टर. So I rise to move that of certain sums from and out of the consolidated fund of the state of Manipur for the services of the financial year 25-26 be taken into consideration. इस विधेयक पर विचार किया जाए. जो सदस्य इसके पक्ष में वो हाँ कहें, जो सदस्य विरोध में वो ना कहें. मेरे विचार में निर्णय हाँ वालों के पक्ष में हुआ, हाँ वालों के पक्ष में हुआ. विधेयक पर विचार करने हेतु प्रस्ताव को स्वीकृत किया जाता है. अब सभा विधेयक पर खंडवार विचार करेगी. सबको
को बिठाइए। गौरव साहब, ये सभा की कार्रवाई शुक्रवार दिनांक 8 अगस्त 2025 को प्रातः 11 बजे तक के लिए स्थगित की जाती है। धन्यवाद। ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.